ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಡೌಟ್ ಇರೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತು ಹಣ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ನಮಗೆ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸಮೇತ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಮತ್ತು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಡೆಫಿನೆಟ್ಲಿ ಈ ಒಂದು ವಿಷಯ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟು. ಹಾಗಿದ್ರೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡ್ಕೋತಾ ಇರಾ. ಆದರೆ ಕಳೆದ ಒಂದು 2-3 ತಿಂಗಳಿಂದ ಏನಾಗಿದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನು 2,000 ರೂಪಾಯಿ ಹಣ ಬರಬೇಕಾಗಿತ್ತಲ್ಲ, ಅದು ಬಂದ್ಬಿಟ್ಟು ಫುಲ್ ಎಲ್ಲ ಪೆಂಡಿಂಗಲ್ಲಿ ನಿಂತಿದೆ. ಇದರಿಂದ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಯಾವಾಗ ಬರುತ್ತೆ, ಏನಾದರೂ ಈ ತಿಂಗಳು ಕೂಡ ಬರಲ್ವಾ 2,000 ರೂಪಾಯಿ ಅನ್ನೋದು ಕೂಡ ಡೌಟ್ ಇದೆ. ಮತ್ತು ಇದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ರೆ, ಇದು ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೊಂಡಿದ್ದೀರಾ, ಒಂದು ವರ್ಷ ಪೂರ್ತಿ ಅವ್ರಿಗೆ ಈ ಒಂದು ಗುಡ್ ನ್ಯೂಸ್ ಅಪ್ಲೈ ಆಗುತ್ತೆ. ಡೆಫಿನೆಟ್ಲಿ ಈ ಒಂದು ಗುಡ್ ನ್ಯೂಸ್ ನೀವು ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡೋದಂತ ಗ್ಯಾರಂಟಿ. ಯಾಕೆಂದರೆ ಆ ರೀತಿ ಇದೆ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್. ಹಾಗಿದ್ರೆ ಲೇಟೆಸ್ಟಾಗಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನೋಡೋಣ. ಅದರ ನಂತರ ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತು ಹಣ ಯಾವುದು ಜಿಲ್ಲೆಗೆ ಜಮೆ ಆಗಿದೆ, ಯಾವಾಗ ಜಮೆ ಆಗಿದೆ, ಮತ್ತು ನಿಮ್ಗೆ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಆಮೇಲೆ ನೋಡೋಣ. ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಏನಂದರೆ, ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇರಾ. ಮತ್ತು ನೀವೆಲ್ಲರೂ ಕೂಡ ಕಳೆದ ಒಂದು ಕೇಂದ್ರ ಸರ್ಕಾರದ ಒಂದು ಬಜೆಟ್ನು ಕೂಡ ನೋಡಿದ್ರಿ. ಆ ಒಂದು ಬಜೆಟಲ್ಲಿ ಮಹಿಳೆಯರಿಗೆ ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆ ರೀತಿ ಒಂದು ಯೋಜನೆಯನ್ನು ಲಾಂಚ್ ಮಾಡಲಿಲ್ಲ ಕೇಂದ್ರ ಸರ್ಕಾರದವರು. ಬರೀ ರಾಜ್ಯ ಸರ್ಕಾರದವರು ಮಾತ್ರ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡ್ತಾ ಇರ. ಮತ್ತು ಕೊಟ್ಟಿದ್ರೆ ಇವಾಗ ಒಂದು ವರ್ಷ ಪೂರ್ತಿ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಇವಾಗ 16ನೇ ಕಂತು ಯಾವಾಗ ಬರುತ್ತೆ ಅಂತ. ಮತ್ತು ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಯಾಕೆಂದರೆ ಮಾರ್ಚ್ 7ನೇ ತಾರೀಕು ಬಂದ್ಬಿಟ್ಟು ಒಂದು ರಾಜ್ಯ ಸರ್ಕಾರದಲ್ಲಿ ಒಂದು ಬಜೆಟ್ ಮಂಡನೆ ಆಗುತ್ತೆ. ನೀವು ಏನು ಕಳೆದ ಒಂದು 2-3 ದಿನದ ಹಿಂದೆ ನೋಡಿದಲ್ಲ, ಅದು ಕೇಂದ್ರ ಸರ್ಕಾರದ ಬಜೆಟ್ ಆಗಿರುತ್ತೆ. ಇವಾಗ ರಾಜ್ಯ ಸರ್ಕಾರದ ಒಂದು ಬಜೆಟ್ ಘೋಷಣೆ ಮಾಡಬೇಕಾದ್ರೆ ಮಾರ್ಚ್ 7ನೇ ತಾರೀಕು, ಆ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡ್ತಾ ಇರಲ್ಲ, ಅದರಲ್ಲಿ ಹೆಚ್ಚಳ ಮಾಡೋಕ್ಕೆ ಒಂದು ಪ್ಲಾನ್ನ ಮಾಡ್ತಾ ಇರ. ಇಲ್ಲಿ ಎಷ್ಟು ಹೆಚ್ಚಳ ಆಗ್ಬೋದು ಅಂತ ಅಂದ್ರೆ, ಇಲ್ಲಿ 2,000 ರೂಪಾಯಿ ಬರ್ತಾ ಇರೋದು ನಿಮ್ಗೆ ಎಲ್ಲರಿಗೂ ಕೂಡ 2,300 ರೂಪಾಯಿ ಆಗ್ಬೋದು ಅಂತ ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ನೀವು ಮಾರ್ಚ್ 7ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಬಜೆಟ್ ನಂತರ ಇವಾಗ ರಾಜ್ಯ ಸರ್ಕಾರದ ಬಜೆಟ್ ಬರ್ತಿದೆಯಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ. ಇದುವರೆಗೂ ಕೂಡ ನೀವು ಪಡ್ಕೊಂಡಿರೋದು ಒಂದು 30,000ದಷ್ಟು ಹಣನ ಪಡ್ಕೊಂಡಿದ್ದೀರಾ. ಇವಾಗ ನೀವೆಲ್ಲರೂ ಕೂಡ ಪಡ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇರೋದೇನೆಂದರೆ 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇರೋದೇನೆಂದರೆ, ಇವಾಗ 16ನೇ ಕಂತು ಹಣ ಯಾವೊಂದು ಜಿಲ್ಲೆಗೆ ಬಂದಿದೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ. ಮತ್ತು ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತಲೂ ಕೂಡ ಇದೆ. ಆ ಒಂದು ಸೆಕ್ಷನಲ್ಲಿ ನೀವು ನೋಡ್ಬೋದು, 1,000ಕ್ಕೂ 200 ಜನ ಒಂದು ಪಾರ್ಟಿಸಿಪೇಟ್ನ ಮಾಡಿದ್ರೆ ಅಲ್ಲಿ ಪ್ರಶ್ನೆ ಕೇಳಿದೆ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಏನಾದರೂ ಬಂದಿದೆಯಾ ಅಂತ. ಅದರಲ್ಲಿ 10% ಜನ ಮಾತ್ರ ಬಂದಿದೆ ಅಂತ ಹೇಳ್ತಾರೆ. ಅಂದರೆ 1,000ಕ್ಕೆ 120 ಜನಕ್ಕೆ ಏನಾಗಿದೆ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತು ಹಣ ಬಂದ್ಬಿಟ್ಟು ಜಮೆ ಆಗಿದೆ. ಇನ್ನೂ 900 ಜನಕ್ಕೆ ಹಣ ಬಂದಿರಲ್ಲ. ಸರಿನಾ? ಅದರಿಂದ ಇಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ, ರಾಜ್ಯ ಸರ್ಕಾರದ್ದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಂದ್ಬಿಟ್ಟು ಜಮೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಪ್ರಾರಂಭ ಮಾಡಿರೋದ್ರಿಂದ ಈ ಖಾತೆಗೆ ಹಣ ಬಂದು ಜಮೆ ಆಗ್ತಿದೆ. ಇವಾಗ ಸ್ವಲ್ಪ ಜನರಿಗೆ ಹಣ ಬಂದಿರುತ್ತೆ. ಮತ್ತು ಯಾರ್ಯಾರಿಗೆ ಇವಾಗ ಹಣ ಬಂದಿಲ್ವಲ್ಲ, ನೀವೆಲ್ಲರೂ ಕೂಡ ಫೆಬ್ರವರಿ 15ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಬಂದು ಹಣ ಜಮೆ ಆಗುತ್ತೆ. ಇದು ಜಿಲ್ಲೆ ವೈಸ್ ಜಮೆ ಮಾಡ್ತಿಲ್ಲ, ರ್ಯಾಂಡಮ್ ಆಗಿ ಜಮೆ ಮಾಡ್ತಾ ಇರ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.